ಅಶ್ವಿನಿ ಅವರು ಇದ್ರ ಬಗ್ಗೆ ಮಾತಾಡಲ್ಲ, ಸುದೀಪ್ ಸರ್ ಅವ್ರು ನಮ್ಮ ಕಡೆ ಇದ್ದಾರೆ ಅಂತ ಅನ್ಕೊಂಡಿದ್ರೇನೋ. ಆ ತಾಡಿ ಚೆನ್ನಾಗಿ ರುಬ್ಬಿ ಬಿಸಾಕ್ತದ ಅತ್ಲಾಗೆ. ನಗು ಬರುತ್ತೆ ನನಗೆ, ಏನಪ್ಪ ಈ ಥರ ಅಜೀಬ್ ಮಾಡ್ಬಿಟ್ರಲ್ಲ, ಛೀ ಶೇಪ್ ಔಟ್ ಅಲ್ಲ, ಶೇಪ್ ನಿಕಾಲ್ ಫುಲ್ ಒಂಥರ. ಎಲ್ರಿಗೂ ನಮಸ್ಕಾರ. ವಾರದ ಕತೆ ಕಿಚ್ಚನ ಜೊತೆ ಆ್ಯಂಡ್ ಆಲ್ಸೋ ಮಧು ಜೊತೆ ಒಂಥರ ಫನ್ನಿ ಆಗಿತ್ತು. ಒಂಥರ ಹೆಂಗೆ ಅಂದರೆ, ನಾನು ವೈಫ್ ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ವಿ ಆಯಿತಾ. ಯಾಕೆ ನೋಡ್ತಾ ಇದ್ವಿ ಅಂದರೆ ಒಂದು ರೀಸನ್, ನಾನು ಯೂಶ್ವಲಿ ಅಷ್ಟು ಇಂಟ್ರೆಸ್ಟಾಗಿ ಏನು ನೋಡೋಕೆ ಹೋಗಲ್ಲ ಬಿಗ್ ಬಾಸು ಮತ್ತು ವಾರದ ಕತೆ ಕಿಚ್ಚನ ಜೊತೆ. ಅದನ್ನು ನೋಡ್ತೀನಿ ವೀಕ್ಲಿ ಒನ್ಸು, ಬಟ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೋಡೋಕೆ ಹೋಗಲ್ಲ. ಇವತ್ತು ಅಂದರೆ ಈ ವಾರದ ಕತೆ ಕಿಚ್ಚನ ಜೊತೆ ಈಗ ಏನು ರಕ್ಷಿತಾ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ರು ಅಶ್ವಿನಿ ಮತ್ತು ಜಾನ್ವಿ ಅವರು ಈ ಗೆಜ್ಜೆ ವಿಚಾರದಲ್ಲಿ, ಇದಾದಾಗಿಂದ ಕಾಯ್ತಾ ಇದ್ದೆ ನಾನು. ಕಿಚ್ಚ ಸರ್ದು ಪಂಚಾಯತಿ ನೋಡೋಣ ಏನು ಹೆಂಗಿರುತ್ತೆ ಅಂತ. ಓಕೆ, ಯಾವತ್ತೂ ಅಷ್ಟೇ ಎಲ್ಲ ನಮ್ಮ ಪರವಾಗಿ ಇರ್ತಾರೆ. ಆ್ಯಂಡ್ ಆಲ್ಸೋ ನಾವು ಮಾಡಿದ್ದೇ ಸರಿ, ನಾವೆಲ್ಲರೂ ರೂಲ್ ಮಾಡ್ಬೋದು, ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು, ಮತ್ತು ಈ ನಮ್ಮನ್ನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ನಾನು ಮಾಡಿದ್ದೆಲ್ಲ ನಡೆಯುತ್ತೆ. ಈ ಥರ ಡಾಮಿನೇಟಿಂಗ್ ಥಿಂಗ್ಸ್ನ ಬಿಟ್ಬಿಟ್ಟು ಜೀವನ ಮಾಡಬೇಕು. ನಿಮಗೆ 150 ಮನೆ ಅಲ್ಲ, 250 ಮನೆ ಅಲ್ಲ, 1500 ಮನೆ ಬಾಡಿಗೆ ಬರಲಿ, ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾರಿಗೂ ತೋರಿಸ್ಬಿಟ್ಟು ನನ್ನ ಹತ್ರ ಅಷ್ಟಿದೆ, ನನ್ನ ಹತ್ರ ಇಷ್ಟಿದೆ, ಅದು ನಂದಿದು. ಇವರಿಬ್ಬರನ್ನು ಅಶ್ವಿನಿ ಅವರು ಮತ್ತು ಜಾನ್ವಿ ಅವ್ರನ್ನ ಹೆಂಗೆಲ್ಲ ಟ್ರೋಲ್ ಮಾಡಾಕ್ಬಿಟ್ರು ಅಂತಂದರೆ, ರಕ್ಷಿತಾ ಜೊತೆ ಜಗಳ ಮಾಡಿದ್ದಕ್ಕೆ ಬೇರೆ ಏನೇನೋ ಅವ್ರ ಪರ್ಸ್ನಲ್ ಥಿಂಗ್ಸ್ ಎಲ್ಲ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಾಕ್ಬಿಟ್ರು. ನನಗೆ ಅನಿಸುತ್ತೆ ಏನು ಗೊತ್ತಾ, ನಾವು ಎಲ್ಲೇ ಇದ್ರೂ ನಾವೀಗ ಫಾರ್ ಎನ್ ಎಕ್ಸಾಂಪಲ್, ಈಗ ನಾವು ಯಾವುದೋ ಒಂದು ಇವೆಂಟ್ಗೆ ಹೋಗ್ತೀನಿ, ಅಥವಾ ಒಂದು ಯಾವುದೋ ಟ್ರೈಲರ್ ಲಾಂಚ್ ಇರುತ್ತೆ ಅಲ್ಲಿಗೆ ಹೋಗ್ತೀನಿ, ಅಥವಾ ಒಂದು ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಇಲ್ಲ ಫ್ರೆಂಡ್ಸ್ ಮನೆಗೆ ಹೋದೆ, ಪಕ್ಕದ ಮನೆಗೆ ಹೋದೆ, ನನ್ನ ಲಿಮಿಟ್ಟು, ನನ್ನ ಬೌಂಡ್ರಿ ಎಷ್ಟಿದೆ ನಾನು ಅಷ್ಟರಲ್ಲೇ ಇರಬೇಕು. ಆವಾಗಲೇ ನಮಗೂ ಮರ್ಯಾದೆ, ನಾವು ಎಲ್ಲಿ ಹೋಗಿರ್ತೀವಲ್ಲ ಆ ಜಾಗಕ್ಕೆ ಸಂಬಂಧಪಟ್ಟವ್ರಿಗೂ ಮರ್ಯಾದೆ. ಇಲ್ಲ ಅಂತಂದರೆ ಒಂಥರ ಹೆಂಗೆ ಅಂದರೆ, ಅದನ್ನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಪದಗಳನ್ನು, ಕೆಟ್ಟ ಪದಗಳು ಬರ್ತವೆ. ಹೆಂಗೆ ಅಂದರೆ, ಒಂಚೂರು ಸ್ವಲ್ಪನಾದರೂ ಮರ್ಯಾದೆ ಇಟ್ಕೊಂಡು ಬದುಕ್ರಿ ಅನ್ನೋ ಮಾತುಗಳನ್ನು ಬೇರೆಯವರು ನಮಗೆ ಹೇಳೋ ಥರ ಇಟ್ಕೋಬಾರ್ದು. ಮತ್ತು ಈ ಜನರಲ್ ನಾಲೆಡ್ಜ್, ಸ್ವಲ್ಪ ಜನರಲ್ ನಾಲೆಡ್ಜು, ಆಮೇಲೆ ಕಾಮನ್ ಸೆನ್ಸ್, ಎಲ್ಲಿದ್ದೀನಿ ನಾನು, ಏನು ಮಾಡ್ತಾಯಿದ್ದೀನಿ, ಇದು ನಾನು ಮಾಡ್ತಿರೋ ಸರಿನಾ, ಬೇಡ ಅನಿಸುತ್ತೆ, ಅವ್ರಿಗೆ ಬೇಜಾರು ಮಾಡ್ಕೋತಾರೆ ಯಾರೋ, ಈ ಥರದ್ದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇರಬೇಕು. ಯಾಕೆಂದರೆ ಯಾವುದೋ ಒಂದು ಜಾಗ, ಇವಾಗ ನೀವು ಬಿಗ್ ಬಾಸ್ ಮನೇಲಿ ಇದ್ದೀರಾ, ಈಗ ಅಶ್ವಿನಿ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಕಾಕ್ರೋಚ್ ಸುದಿ ಆಗಿರ್ಬೋದು, ಆಮೇಲೆ ಮಲ್ಲಮ್ಮ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಧ್ರುವಂತ ಆಗಿರ್ಬೋದು, ಇನ್ನೂ ಸುಮಾರು ನಿನ್ನೆ ಇಬ್ಬರು ಆಚೆ ಹೋದರು, ಆಮೇಲೆ ಮಂಜು ಭಾಷಿಣಿಯವರಾಗಿರ್ಬೋದು. ಇಡೀ ಬಿಗ್ ಬಾಸ್ ಮನೇಲಿರುವಂಥ ಜನಗಳು ಏನು ಯೋಚನೆ ಮಾಡ್ಬೇಕು ಗೊತ್ತಾ, ನಾವೆಲ್ಲರೂ ಒಂದು ಜಾಗದಲ್ಲಿ ಹೋಗಿ ಏನೋ ಒಂದು ಇದ್ದೀವಿ, ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ ಅಥವಾ ರಿಲೇಟಿವ್ಸ್ ಮನೆಗೆ ಹೋದ್ವಿ ಅಂತಂದರೆ ನಮ್ಮ ಬೌಂಡ್ರಿ ಇರಬೇಕು, ನಮ್ಮದೇ ಆದ ಲಿಮಿಟ್ಸ್ ಇರಬೇಕು. ಆ ಲಿಮಿಟ್ನ ಯಾವತ್ತೂ ಕ್ರಾಸ್ ಮಾಡಬಾರ್ದು. ಆ್ಯಂಡ್ ಬಿಗ್ ಬಾಸ್ ಮನೆ ಇಡೀ ಕರ್ನಾಟಕದ ಮನೆಯಲ್ಲೂ ಇರ್ತೀರ ನೀವು. ಇಡೀ ಕರ್ನಾಟಕದ ಮನೆಗೂ ಸಂಬಂಧಪಡೋರು ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಗ್ ಬಾಸ್ ಇಟ್ ಈಸ್ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಇನ್ ಕರ್ನಾಟಕ. ಅಂಥ ಶೋ ಅಲ್ಲಿ ಹೋಗ್ಬಿಟ್ಟು ನೀವು ಇಷ್ಟ ಬಂದಂಗೆ ರೌಡಿಸಮ್ ಥರ ಮಾತಾಡ್ಕೊಂಡು, ಏನೇ ಯಾರನ್ನೇ ಮಧ್ಯೆ ಹೇಳ್ತಿರೋದು ನೀನು, ಏನೇ ಇವಾಗ ಅಂತ ಒಂಥರ ಈ ನಲ್ಲಿ ನೀರು ಹಿಡ್ಕೊಳಕ್ಕೆ ಹೋದಾಗ ನನ್ನ ಬಿಂದಿಗೆ ಫಸ್ಟು, ನನ್ನ ಕೊಡ ಫಸ್ಟು ಅಂತ ಒಂದು ಗುದ್ದಾಡ್ಕೊಂಡು ಈ ಬೀದಿ ಜಗಳ ಮಾಡ್ತಾರಲ್ಲ, ಆ ಥರ ಜಗಳ ಮಾಡ್ದಂಗಿತ್ತು ಅಶ್ವಿನಿ ಅವರೇ ನಿಮ್ಮ ಜಗಳ. ನಾವು ಹೇಳೋದು ಈಗ ನೀವು ನೋಡೋಕ್ಕಾಗಲ್ಲ, ಬಿಗ್ ಬಾಸಲ್ಲಿ ಇದ್ದೀರಾ, ಬಟ್ ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಬಟ್ ಒಂದು ಶೋ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಿಮ್ಮ ನಡವಳಿಕೆ ಈ ಬಿಗ್ ಬಾಸಲ್ಲಿ ಏನು ನೀವು ನಡ್ಕೋತಾ ಇದ್ದೀರಾ ಬೇರೆಯವ್ರ ಜೊತೆ, ನಿಜವಾಗಲೂ ಇದು ಪ್ರಶ್ನಾರ್ಹ ಅಂತ ಅನ್ಸುತ್ತೆ. ಯಾಕೆಂದರೆ ನೀವು ಯಾವುದೋ ಒಂದು ಕಂಟೆಸ್ಟೆಂಟು ಅಥವಾ ಯಾವುದೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರಿ, ಅಥವಾ ನೀವೇನೋ ಫೇಮಸ್ ಆಗಿದ್ದೀರಿ ಅಂತ ಕರೆದಿದ್ದಾರೆ ಅಂತ ಅಂದಿದ್ರೆ ಅದು ಬೇರೆ ವಿಚಾರ. ಈ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅನ್ನಿಸ್ಕೊಂಡೇ ನೀವು ಒಳಗಡೆ ಹೋಗಿರೋದ್ರಿಂದ, ಏನಪ್ಪ ಇವರು ಹಿಂಗೆ ಕನ್ನಡಕ್ಕೆ ಇನ್ನೇನು ನ್ಯಾಯ ಕೊಡಿಸ್ತಾರೆ, ಇವರೇ ಕಿತ್ತಾಡ್ತಾರಲ್ಲ. ಅದು ಯಾವುದೋ ಇನ್ನೊಂದು ಫುಟೇಜ್ ನೋಡ್ತಾ ಇದ್ದೆ ನಾನು ಲಾಸ್ಟ್ ವೀಕು. ನನಗೆ ಕನ್ನಡ ಬರಲ್ಲ ಅಂತ ಏನೋ ಹೇಳ್ದಂಗಿತ್ತು ನೀವು. ಅದನ್ನಂತೂ ಇನ್ನೂ ಟ್ರೋಲ್ ಮಾಡಾಕ್ಬಿಡ್ತಾಯಿದ್ರು ನಿಜವಾಗ್ಲು. ಹಿಂಗೆಲ್ಲ ಮಾಡಿದ್ರೆ ನೀವು ಇನ್ನೂ ಟ್ರೋಲ್ ಮಾಡಾಕ್ಬಿಡ್ತಾರೆ. ಇದು ಬಿಟ್ಟಾಕಿ ವಿಷಯಕ್ಕೆ ಬರೋಣ. ಏನಂತಂದರೆ, ನೀವೆಲ್ಲ ನೋಡ್ದಂಗೆ ಆಲ್ಮೋಸ್ಟ್ ಲಾಸ್ಟ್ ವೀಕಿಂದ ಎಲ್ಲರೂ ಕಾಯ್ತಾಯಿದ್ರು ಈ ವೀಕೆಂಡ್ ಎಪಿಸೋಡ್ಗೋಸ್ಕರ.
ಕಿಚ್ಚ ಸರ್ ಬಂದು ಏನು ಹೇಳ್ತಾರೆ, ರಕ್ಷಿತ್ ಅವ್ರ ಮೇಲೆ ಇಬ್ಬರು ಒಂದೇ ಸರಿ ಎಗ್ರಿ ಬಿದ್ದುಬಿಟ್ರು, ಏನು ಹೇಳ್ಬೋದು ಸುದೀಪ್ ಸರು ಅಂತ ಕಾಯ್ಕೊಂಡಿದ್ರು. ನಾನು ನನ್ನ ವೈಫ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಿಗ್ ಬಾಸ್ ಅಂದರೆ. ನೋಡಿ ಇವ್ರಲ್ಲ ಹೆಂಗೆ ಆಡ್ತಾರೆ, ಹೆಂಗೆ ಮಾತಾಡ್ತಾರೆ, ಒಂದು ಶೋ ಅಲ್ಲಿದ್ದೀವಿ, ಕರ್ನಾಟಕ ನೋಡ್ತಾ ಇರುತ್ತೆ ಅನ್ನೋದು ಜ್ಞಾನ ಇರೋಲ್ಲ ಅವ್ರಿಗೆಲ್ಲ ಅಂತೆಲ್ಲ ಬೈಕೊಂಡು ಕುತ್ಕೊಂಡಿದ್ಲು. ನೋಡಬೇಕಾದ್ರೆ ಆ ವಿಷಯ ತೊಗೊಂಡ್ರು. ಫಸ್ಟು ಹೆಂಗೆ ಅಂತಂದರೆ ರಕ್ಷಿತ್ ಅವ್ರೇನೋ ರಾರಾ ಸರಸಕ್ಕು ರಾರಾ ಆ ಸಾಂಗ್ ಆಡಿಕೊಂಡು ನೈಟೆಲ್ಲ ಓಡಾಡ್ತಾಯಿದ್ರು, ಟಾಯ್ಲೆಟ್ಗೆ ಹೋದರು, ಸಮಥಿಂಗ್ ಅದರಿಂದನೇ ಗಿಜೆ ಸೌಂಡ್ ಆಗಿದ್ದು ಅನ್ನೋ ಥರ ಫಸ್ಟು ರಕ್ಷಿತ್ ಅವ್ರ ಮೇಲೆ ಹಾಕ್ಬಿಟ್ರು ಸುದೀಪ್ ಸರು. ಅಂದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಹೇಳ್ತೀನಿ. ರಕ್ಷಿತ್ ಅವ್ರ ಮೇಲೆ ಹಾಕ್ಬಿಟ್ರು. ನಾನೇ ಏನಪ್ಪ ಹಿಂಗೆ ಮಾಡಿಬಿಟ್ರು, ರಕ್ಷಿತನ ಮೇಲೆ ಹಾಕ್ಬಿಟ್ರಲ್ಲ, ಇದು ಹಿಂಗೆ ಸುದೀಪ್ ಸರ್ ಏನಾದರೂ ಅಶ್ವಿನಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಪರ ವಹಿಸ್ಕೊಂಡು ನಿಂತಿದ್ದಾರಾ ಅನ್ನೋ ಥರ ಅದು ಕ್ರಿಯೇಟ್ ಮಾಡುತ್ತೆ, ಪ್ರತಿಯೊಬ್ಬರಿಗೂ ಕ್ರಿಯೇಟ್ ಮಾಡುತ್ತೆ ನೋಡ್ತಿರೋರಿಗೆ. ಆಮೇಲೆ ನೋಡಿದ್ರೆ ನಿಧಾನಕ್ಕೆ ವಿಷಯ ತಗೊಂಡ್ರು, ಯಾರು ಮಾಡಿದ್ದು, ಹೆಂಗೆ ಮಾಡಿದ್ರು, ಅವ್ರು ಏನೇನು ಮಾತಾಡಿಕೊಂಡ್ರು, ಬಿಗ್ ಬಾಸು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅಂತ ಹೇಳೋಣ ನಾವಿಬ್ರಿಗೂ. ನಮ್ಮನ್ನೇನಾದರೂ ನೀನೇನಕ್ಕೆ ಗೆಜ್ಜೆ ಅಳ್ಳಾಡಿಸ್ದೆ ಅಂತ ಕೇಳಿದ್ರೆ ಈ ಥರ ಎಲ್ಲ ಮಾತಾಡಿಕೊಂಡು ತೊಗೊಂಡ್ರು ಕ್ಲಾಸ್ನ. ಈ ಗೆಜ್ಜೆ ಅಳ್ಳಾಡಿಸೋ ವಿಡಿಯೋ ತೋರ್ಸೋಕ್ಕಿಂತ ಮುಂಚೆ ರಕ್ಷಿತನ ಮೇಲೆ ಬರೋಂಗೆ ಮಾಡಿದ್ರಲ್ಲ ಸುದೀಪ್ ಸರು ಫಸ್ಟ್ ಟೈಮಲ್ಲಿ, ಆವಾಗ ಜಾನ್ವಿ ಬಂದ್ಬಿಟ್ಟು ನಾವು ಗೆದ್ವಿ ನೋಡ್ದ, ನಮ್ಮದೇ ಕರೆಕ್ಟು, ನಾವೇ ಕರೆಕ್ಟು ಅಂತ ಮುಖ ಮಾಡ್ಕೊಂಡಿದ್ರು. ಅವ್ರ ಮುಖದ ಎಕ್ಸ್ಪ್ರೆಷನ್ನೇ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಆಲ್ಸೋ ಈ ವಾರದ ಕತೆ ಕಿಚನ್ ಜೊತೆ ಶುರು ಆಗೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಮನೆಯಲ್ಲಿ ಎಪಿಸೋಡ್ಗಳು ನಡಿಬೇಕಾದ್ರೆ ರಕ್ಷಿತನಿಗೆ ಬೈಯಷ್ಟು ಬೈದು ಜಗಳ ಮಾಡೋಷ್ಟು ಮಾಡಿ ಗೆಜ್ಜೆ ಅಲ್ಲಾಡಿಸಿದಾಗ ಆ ಸಿಚುವೇಶನ್ನಲ್ಲಿ ಎಲ್ಲರ ಮುಂದೆ ಬೈದು ಜಗಳ ಮಾಡಿ ಜಾನ್ವಿ ಆ್ಯಂಡ್ ಅಶ್ವಿನಿ ಬಂದು ಕುಟ್ಕೊಂಡು ಮಾತಾಡಬೇಕಾದ್ರೆ ಏನೋ ಅಂದ್ರಪ್ಪ, ಅಶ್ವಿನಿ ಶೇಪ್ ಔಟ್ ಆಗೋಯ್ತು, ಶೇಪ್ ಔಟ್. ನಿಜವಾಗ್ಲೂ ಹೇಳ್ತೀನಿ, ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಸೀಸನ್ಗಳಲ್ಲಿ ನಿಮ್ಮ ಥರ ಶೇಪ್ ಔಟ್ ಮಾಡಿಸ್ಕೊಂಡ್ರವರು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಇಲ್ಲ ನನ್ನ ಕೇಳಿದ್ರೆ. ಯಾಕೆ ಅಂತಂದರೆ ಗಿಲ್ಲಿಗೆ ಚಪ್ಪಾಳೆ ಕೊಟ್ಟರು. ಬಿಕಾಸ್ ಬಿಗ್ ಬಾಸ್ ಮನೇಲಿ ರಕ್ಷಿತನ ಪರ ಯಾರೂ ಸ್ಟ್ಯಾಂಡ್ ತಗೊಳ್ಳಿಲ್ಲ, ಇವರಾದರೂ ತಗೊಂಡ್ರು ಅಂತ ಕಿಚ್ಚನ ಚಪ್ಪಾಳೆ ಕೊಟ್ಟರು. ಸೊ ಗಿಲ್ಲಿದು ಒಂದು ಫೋಟೋ ಹಾಕಿದ್ರು, ಕರ್ನಾಟಕ ಮ್ಯಾಪ್ ಕೆಳಗಡೆ ಒಂದು ಫೋಟೋ ಹಾಕಿದ್ರು. ಸುದೀಪ್ ಸರ್ ಕೇಳ್ತಾರೆ, ಕರ್ನಾಟಕ ಮ್ಯಾಪ್ ಕೆಳಗಡೆ ಗಿಲ್ಲಿದು ಫೋಟೋ ಹಾಕಿದ್ದೀರ, ಈಗ ಹಾಕಿದ್ದಾನೆ ಅವನು, ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ಅಶ್ವಿನಿ ಅವ್ರನ್ನ ಕೇಳಿದ್ರೆ, ಅಶ್ವಿನಿ ಅವ್ರನ್ನ ಸುದೀಪ್ ಸರ್ ಯಾಕೆ ಕೇಳಿದ್ರು ಅಂತ ನಿಮಗೆಲ್ಲ ಗೊತ್ತು ಆಯಿತಾ. ಅಶ್ವಿನಿ ಹೇಳ್ತಾರೆ, ನೆಕ್ಸ್ಟು ನಂದು ಫೋಟೋ ಬರ್ಬೋದಲ್ಲ ಸರ್, ನಂದು ಬರುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಅಂತಾರೆ. ಬರಲಿ, ಅದೇ ನಮಗೂ ಆಸೆ, ಬಟ್ ಈಗ ನೀವು ಹೋಗ್ತಾ ಇರೋ ದಾರಿಲಿ ಅಂದ್ಬಿಟ್ಟು ಈಗ ಅಂತಾರೆ. ಇದು ನಿಜವಾದ ಶೇಪ್ ಔಟ್ ಅಂದರೆ ಅಶ್ವಿನಿ ಅವರೇ. ನನಗೆ ನೈಟು 2-3 ಸಾರಿ ರಿಪೀಟ್ ಮಾಡಿ ನೋಡಿದ್ದೀನಿ. ಎಪಿಸೋಡ್ ಮುಗಿದ ಮೇಲೆ ಜಿಯೋ ಹಾಟ್ಸ್ಟಾರಲ್ಲಿ ರಿಪೀಟ್ ಮಾಡಿ ನೋಡಿದ್ದೀನಿ. ನಾನು ನೋಡಿ ನಕ್ಕಿದ್ದೀನಿ. ಅದನ್ನ ಎತ್ಕೊಂಡ್ರೆ ನಗು ಬರುತ್ತೆ ನನಗೆ. ಏನಪ್ಪ ಈ ಥರ ಅಜೀಬ್ ಮಾಡಿಬಿಟ್ರಲ್ಲ, ಶೇಪ್ ಔಟ್ ಅಲ್ಲ, ಶೇಪ್ ನಿಕಾಲ್ ಫುಲ್ ಒಂಥರ ಪೇಂಟ್ ಬಳದಾಗಿ ಮಕ್ಕದ ಮೇಲೆ ನಿಲ್ಲಿಸ್ಬಿಟ್ಟು ಈ ಥರ ಎಲ್ಲ ಅಜೀಬ್ ಆಗಬಾರ್ದಾಗಿತ್ತು ಅಶ್ವಿನಿ ಅವರು. ಇನ್ನೊಂದ್ಸರಿ ಐ ಥಿಂಕ್ ಯಾರ ತಂದೆಗೆ ಹೋಗಲ್ಲ. ಅದು ಎಲ್ಲಿ ಗೊತ್ತಾಯಿತು ಅಂತಂದರೆ ಬಿಗ್ ಬಾಸಲ್ಲಿ ನಡಿಬೇಕಾದ್ರೆ, ಇದು ವಾರದ ಕತೆ ಕಿಚನ್ ಜೊತೆ ನಡಿಬೇಕಾದ್ರೆ ಟೇಕ್ ಎ ಬ್ರೇಕ್ ಅಂದ್ಬಿಟ್ಟು ಹೋಗ್ತಾರೆ. ಇಷ್ಟೆಲ್ಲ ಆದಮೇಲೆ ಸುದೀಪ್ ಸರು ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಸುದೀಪ್ ಸರ್ ಬಂದು ನೋಡ್ತಾ ಇದ್ದಾರೆ, ಏನು ಮಾಡ್ತಾರೆ ನೋಡೋಣ ಅಂತ. ರಕ್ಷಿತನ್ಗೆ ಫುಲ್ಲು ಬೆಣ್ಣೆ ಹಚ್ತಾರೆ ಅಶ್ವಿನಿ ಕರೆದ್ಬಿಟ್ಟು. ಹಂಗಲ್ಲಮ್ಮ, ನಾನು ಹೇಳಿದ್ದು ಹಿಂಗೆ, ಮಾತು ಸ್ಮೂತಾಗಿ ಬರ್ತದೆ. ಫುಲ್ ಯಾವುದೋ ಹೈ ಪಿಚ್ಚಲ್ಲಿ ಬರ್ತಾ ಇದ್ದಿದ್ದು ಜಗಳ ಆದಾಗ ಸುದೀಪ್ ಸರ್ ಎಲ್ಲ ರಿಪೇರಿ ಮಾಡಿದ್ರಲ್ಲ, ಆ ನಿಧಾನಕ್ಕೆ ಹಿಂಗೆ ಫುಲ್ಲು ಬೆಣ್ಣೆ ಹಚ್ಕೊಂಡು ಹಿಂಗೆ ಮಾತಾಡ್ತಾರೆ. ಹಂಗಲ್ಲಮ್ಮ, ನಾನು ಹೇಳಿದ್ದು ಹಿಂಗೆ, ಮುಂಚೆನೇ ಈ ಥರ ಮಾತಾಡ್ಬಿಟ್ಟಿದ್ರೆ ಈ ಥರ ಶೇಪ್ ಔಟ್ ಮಾಡಿಸ್ಕೊಳ್ಳೋವಂಥ ಸಿಚುವೇಶನ್ ಬರ್ತಾನೆ ಇರಲಿಲ್ಲ ಅಂತ ನನಗನ್ನಿಸ್ತು. ಸೊ ಈ ವಾರದ ಕತೆ ಕಿಚ್ಚನ ಜೊತೆ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಯಾವುದೋ ಒಂದು ಕಾಂಟ್ರವರ್ಸಿ, ಇನ್ನೇನೋ ವಿಷಯ ಬರುತ್ತೆ, ಅದಕ್ಕೆ ನಾವೇನೋ ರಿಯಾಕ್ಟ್ ಮಾಡ್ತೀವಿ. ಅಂದರೆ ಇದು ಒಂಥರ ಆದರೆ, ಈ ಥರ ಅಂದರೆ ಒಬ್ಬರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದು ಇದೆಯಲ್ಲ, ಗುಂಪು ಕಟ್ಕೊಂಡು ಅದೆಲ್ಲ ಆದಮೇಲೆ ಆ ಗುಂಪನ್ನು ವಿಚಾರಿಸ್ಕೊಳ್ಳೋದು ಇದೆಯಲ್ಲ ಸುದೀಪ್ ಸರ್, ಈ ವಿಚಾರಕ್ಕೆ ಸುದೀಪ್ ಸರ್ನ
ಕರ್ನಾಟಕದಲ್ಲಿ ಈ ಬಿಗ್ ಬಾಸ್ ವೇದಿಕೆ ಅಂತ ಬಂದಾಗ ಇಷ್ಟಪಡೋದು ಸುದೀಪ್ ಸರ್ನ ಇದೇ ವಿಚಾರಕ್ಕೋಸ್ಕರ. ಇದೇ ಕಾರಣಕ್ಕೋಸ್ಕರನೇ ನೀವಿಲ್ಲ ಅಂದರೆ ಬಿಗ್ ಬಾಸ್ ವೇಸ್ಟ್ ಅಂತ ಜನ ಅನ್ನೋದು. ನಾನು ಹಂಗೆ ಅಂತೀನಿ. ಅದಕ್ಕೆ ಕಾರಣ ಏನಾದರೂ ಇದ್ದರೆ ಈ ಥರ ಕ್ಲಾಸ್ ತಗೋತಾರಲ್ಲ, ರಿಮೈಂಡ್ ತಗೋತಾರಲ್ಲ, ಅದಕ್ಕೋಸ್ಕರನೇ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಸುದೀಪ್ ಸರ್. ಹ್ಯಾಟ್ಸ್ ಆಫ್ ನೀವು, ನಿಮ್ಮ ಪೇಷನ್ಸ್ಗೆ, ನಿಮ್ಮ ವರ್ಡ್ಸ್ಗೆ, ನೀವು ವಿಚಾರಿಸ್ಕೊಳ್ಳೋ ರೀತಿಗೆ. ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ಇದ್ರ ಬಗ್ಗೆ ಮಾತಾಡಲ್ಲ ಸುದೀಪ್ ಸರ್, ಅವ್ರು ನಮ್ಮ ಕಡೆ ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೇನೋ. ಮಾತಾಡಿ ಚೆನ್ನಾಗಿ ರುಬ್ಬಿ ಬಿಸಾಕ್ತದೆ ಅತ್ಲಾಗಿ. ಇರಲಿ, ಪ್ಲೀಸ್ ಕಾಮೆಂಟ್ ಯುವರ್ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಇದ್ರ ಮೇಲೆ ಅಂತ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಮತ್ತೆ ಸಿಗ್ತೀರಿ ಇನ್ನೂ ಬಿಡಿದ್ರೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಭಾನುವಾರ ಇವತ್ತು. ಸೊ ನಾನ್ ವೆಜ್ ಎಲ್ಲ ತಿಂದು ಎಂಜಾಯ್ ಮಾಡಿ, ಮಜಾ ಮಾಡಿ. ಇನ್ನು ನಾಳೆ ಬೇರೆ ದೀಪಾವಳಿ ಬೇರೆ ಇದೆ. ಸೇಫಾಗಿ ಪಟಾಕಿ ಹೊಡಿರಿ, ಎನ್ವೈರನ್ಮೆಂಟ್ಗೆ ಫ್ರೆಂಡ್ಲಿ ಆಗಿರುವಂಥ ಪಟಾಕಿಗಳು ಮಾಡಿರಿ, ಜಾಸ್ತಿ ಸೌಂಡ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ, ಬಾಯ್.